ಬೆಂಗಳೂರಿನಲ್ಲಿ ನವವಿವಾಹಿತ ಗಾನವಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಗಾನವಿ ಕುಟುಂಬಸ್ಥರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಗಾನವಿ ತಂದೆ ತಾಯಿ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೂರಜ್ ಆತ್ಮಹತ್ಯೆಗೆ ಗಾನವಿ ಕುಟುಂಬಸ್ಥರೇ ಕಾರಣ ಅಂತ ಟಿಟ್ ಫಾರ್ ಟ್ಯಾಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವ್ರ ಕುಟುಂಬಸ್ಥರು ಇವ್ರ ಮೇಲೆ ಆರೋಪ ಮಾಡಿದ್ರು, ಈಗ ಈ ಕುಟುಂಬಸ್ಥರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರಿಂದ ಆರೋಪ ಕೇಳಿಬಂದಿದ್ದು ರಾಧಾ, ಮಹದೇವ್, ಅಭಿಷೇಕ್, ಅಭಿಲಾಷ್, ರುಕ್ಮಿಣಿ, ಶಶಿಕುಮಾರ್, ಗಗನ್, ಬಾಬು, ಕಾರ್ತಿಕ್ ಇವರುಗಳ ವಿರುದ್ಧ ಎಫ್ಐಆರ್ ಆಗಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗ ಟಿಟ್ ಫಾರ್ ಟ್ಯಾಟ್ ರೀತಿಯಲ್ಲಿ ದೂರುಗಳನ್ನು ದಾಖಲು ಮಾಡ್ಕೊಂಡು ಏನು ಮಾಡ್ತೀರಿ? ಇಬ್ಬರೂ ಕೂಡ ಮನೆ ಮಕ್ಕಳನ್ನು ಕಳ್ಕೊಂಡಿದ್ದೀರಿ. ಇಂತಹ ಜಂಜಾಟದಲ್ಲೂ ನಿಮ್ಮ ಸ್ವಪ್ರತಿಷ್ಠೆಗೆ ಏನೋ ಗೊತ್ತಿಲ್ಲ. ಇಬ್ಬರು ನವವಿವಾಹಿತ ಜೋಡಿಗಳು ಪಾಪ ಇದ್ದಿದ್ರೆ ಹೊಸದಾಗಿ ಮದುವೆ ಆಗಿರೋರು ಹೊಸ ವರ್ಷಕ್ಕೆ ಎಲ್ಗೋ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ರೇನೋ, ಭಾಳ ಖುಷಿಯಾಗಿರ್ತಾ ಇದ್ರು. ನಿಮ್ಗಳ ಸ್ವಪ್ರತಿಷ್ಠೆ ಕಾರಣವೋ ಅಥವಾ ಬೇರೆ ಇನ್ನೇನು ಸಮಸ್ಯೆಯೋ ನಿಗೂಢವಾಗಿದೆ. ಬಟ್ ಇದರ ನಡುವೆ ಮಕ್ಕಳೇ ಸತ್ತ ಮೇಲೆ ಈಗ ಕಂಪ್ಲೇಂಟ್ ಕೊಟ್ಕೊಂಡು ಏನು ಮಾಡ್ತೀರಿ? ಅವರು ಮಗಳು ಸತ್ತ ನೋವಲ್ಲಿದ್ದಾರೆ, ನೀವು ಮನೆ ಮಗನ ಕಳ್ಕೊಂಡಿರುವಂತಹ ಶೋಕದಲ್ಲಿ ನೀವು ಇದ್ದೀರಿ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, 100ಕ್ಕೆ 100 ನಿಜ. ಅದು ಪುತ್ರ ಆದರೂ ಅಷ್ಟೇ, ಪುತ್ರಿ ಆದರೂ ಅಷ್ಟೇ, ಇಬ್ಬರೂ ಮಕ್ಕಳೇ. ಇಬ್ಬರ ಸಾವು ಕೂಡ ಕಣ್ಣೀರು ತರಿಸುತ್ತೆ, ಆ ಶೋಕ ನಿರಂತರವಾಗಿರುತ್ತೆ. ಮಗಳು ಕಳ್ಕೊಂಡಂತಹ ನೋವಲ್ಲಿ ಕೆಲವೊಂದು ಆರೋಪಗಳನ್ನು ಗಾನವಿ ಮನೆಯವರು ಮಾಡಿದ್ರು. ಆ ಆರೋಪಗಳಿಂದ ಬೆಂದೋ ನೊಂದೋ ಅಥವಾ ಇನ್ನೇನಾಯ್ತೋ ಗೊತ್ತಿಲ್ಲ, ಸೂರಜ್ ಯಾವುದೋ ದೂರದೂರಿಗೆ ಹೋಗಿ ಅಲ್ಲಿ ಒಂದು ಹೋಟೆಲ್ನಲ್ಲಿ ನೇಣು ಹಾಕೊಂಡು ಆ ಹುಡುಗನೂ ಸಾವನ್ನಪ್ಪಿದ. ಈಗ ಇಬ್ಬರೂ ಕೂಡ ಮನೆ ಮಕ್ಕಳನ್ನ ಕಳ್ಕೊಂಡಿದ್ದೀರಿ. ಜಿದ್ದಿಗೆ ಬಿದ್ದವರಂತೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಎಫ್ಐಆರ್ ಹಾಕ್ತಾ ಇದ್ದಾರೆ. ಏನು ನಡೆಸ್ತೀರಿ? ಕೇಸ್ ಹೆಂಗೆ ನಡೆಸ್ತೀರಿ? ಇದನ್ನ ಅವ್ರಗಳೇ ಇಲ್ವಲ್ಲ. ಓಕೆ, ಈ ಜೋಡಿಗಳು ನಿಜಕ್ಕೂ ದುರಂತ ಅಂತ್ಯವನ್ನು ಕಂಡಿದ್ದಾವೆ. ಪಾಪ ಮದುವೆಯಾಗಿ ಒಂದೂವರೆ ತಿಂಗಳು ಕಳೆದಿರಲಿಲ್ಲ. ಆಕೆ ಮನೆಯಲ್ಲಿ ನೇಣಿಗೆ, ಈತ ಹೋಟೆಲ್ನಲ್ಲಿ ನೇಣಿಗೆ, ಇಬ್ಬರೂ ಕೂಡ ಜೀವ ಕಳ್ಕೊಂಡಿದ್ದಾರೆ. ಮನೆ ಮಕ್ಕಳನ್ನ ನೀವೇ ಇಬ್ಬರೂ ಕೂಡ ಕಳ್ಕೊಂಡಿದ್ದೀರಿ.